ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷಿ ಶಿವಪ್ರಸಾದ್ ಭಾರದ್ವಾಜ್. ನಮ್ಮ SP ಭಾರದ್ವಾಜ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ, ಒಂದಷ್ಟು ಜನಗಳಿಗೆ ತಲುಪುವುದರ ಮುಖಾಂತರ ಈ ಸಮಾಜದಲ್ಲಿ ಒಂದಷ್ಟು ಸಮಾಜಮುಖಿ ಕೆಲಸಕ್ಕೆ ನಾವೆಲ್ಲರೂ ನೆರವಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡಿದ್ದೇವೆ ಆನ್ಲೈನ್ ಗೇಮಿಂಗ್ನ ವಿಚಾರವಾಗಿ. ಅದಕ್ಕೆ ಪೂರಕವಾದಂತಹ ವಿಚಾರಗಳನ್ನು ಇವತ್ತು ಮಾತಾಡ್ತಾ ಹೋಗ್ತೇನೆ. ಮುಖ್ಯವಾಗಿ ಮಕ್ಕಳು, ಸಣ್ಣ ಮಕ್ಕಳಿರುವಾಗ ತುಂಬಾ ಹಠ ಮಾಡ್ತಾರೆ. ಊಟ ಮಾಡೋದಕ್ಕೆ ಕೇಳೋದಿಲ್ಲ, ಸ್ನಾನಕ್ಕೆ ಬರೋದಕ್ಕೆ ಕೇಳೋದಿಲ್ಲ, ಅಥವಾ ಏನಾದರೂ ಕೂತ್ಕೊಂಡು ಸ್ವಲ್ಪ ಓದು ಬರಿ ಅಂತ ಹೇಳಿದರೆ ಯಾವುದಕ್ಕೂ ಮಕ್ಕಳು ಒಪ್ಪೋದಿಲ್ಲ. ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಇವತ್ತು ಬಹಳ ಸುಲಭವಾಗಿ ಅವರ ಹಠವನ್ನು ನಿಲ್ಲಿಸಿ ಅವರ ಗಮನವನ್ನು ನಮ್ಮತ್ತ ಸೆಳೆಯುವುದಕ್ಕೆ ಬೇಕಾಗಿ ಮೊಬೈಲನ್ನು ಕೈಗೆ ಕೊಡ್ತೇವೆ. ಇಲ್ಲಿಂದ ಪ್ರಾರಂಭ ಆಗ್ತದೆ ಮಕ್ಕಳಿಗೆ ಮೊಬೈಲ್ನ ಆಸಕ್ತಿ. ಮೊಬೈಲ್ನಲ್ಲಿರುವಂತಹ ಒಂದೊಂದೇ ವಿಚಾರಗಳನ್ನು ಮಗು ತೆರೆದು ನೋಡ್ತದೆ. ಉದಾಹರಣೆಗೆ ನಾವು ದೊಡ್ಡವರಾದರೂ ಅಷ್ಟೇ, ಯಾವುದಾದ್ರೂ ರೀಲ್ಸ್ಗಳನ್ನು ಓಪನ್ ಮಾಡಿದರೆ ಮತ್ತೆ ಅದರ ಹಿಂದೆಯೇ ಒಂದಷ್ಟು ಗಂಟೆಗಳು ಹೋಗಿಬಿಡುತ್ತದೆ. ಸಮಯ ಸರಿದು ಬಿಡುವುದು ಗೊತ್ತಾಗುವುದಿಲ್ಲ. ಅದರ ವಿಚಾರದಲ್ಲಿ ನಮ್ಮ ಒಂದಷ್ಟು ಕಾರ್ಯಚಟುವಟಿಕೆಗಳು ಉಳಿದೇ ಬಿಡುತ್ತವೆ. ಹಾಗಾದರೆ ಮಕ್ಕಳ ತುಂಬ ಮುಗ್ಧವಾದಂತಹ ಮನಸ್ಸುಗಳ ಮೇಲೆ ಅದೆಷ್ಟು ಪರಿಣಾಮ ಬೀರಲಿಕ್ಕಿಲ್ಲ ಹೇಳಿ. ಹಾಗಿರುವಾಗ ಈ ಎಲ್ಲದರ ಮಧ್ಯೆ ಒಬ್ಬ ಜ್ಯೋತಿಷಿಯಾಗಿ ನಾನು ಇದನ್ನು ವಿಶ್ಲೇಷಣೆ ಮಾಡುವಂಥದ್ದು ಏನು ಅಂತ ಹೇಳಿದರೆ, ಯಾಕೆ ಎಲ್ಲ ಮಕ್ಕಳು ಕೂಡ ಆನ್ಲೈನ್ ಗೇಮಲ್ಲಿ ತೊಡಗಿಕೊಳ್ಳುವುದಿಲ್ಲ? ಯಾಕೆ ಎಲ್ಲ ಯುವಕರು ಆನ್ಲೈನ್ ಗೇಮಿನ ಹಿಂದೆ ಬಿದ್ದಿಲ್ಲ? ಕೆಲವರು ಮಾತ್ರ ಇಂತಹ ಚಟುವಟಿಕೆಗಳ ಹಿಂದೆ ಬಿದ್ದು, ಕೆಲವರು ಮಾತ್ರ ಇದರಲ್ಲಿ ಹಣವನ್ನು ಕಳೆದುಕೊಂಡಿದ್ದಾರೆ, ಕೆಲವರು ಮಾತ್ರ ಇದರಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾದರೆ ಇದರಲ್ಲಿ ನಾವು ಮಾಡಬೇಕಾದ್ದು ಏನು ಅಂತ ಹೇಳಿದರೆ, ಸ್ವಲ್ಪ ಗ್ರಹಗತಿಗಳ ಪರಿಶೀಲನೆಯನ್ನು ಮಾಡಬೇಕು. ಯಾವ ರಾಶಿ ಇದೆ, ಯಾವ ನಕ್ಷತ್ರದಲ್ಲಿ ನಾವು ಜನಿಸಿರ್ತೇವೆ, ಮತ್ತು ಈ ದುಶ್ಚಟಗಳ ಹಿಂದೆ ನಾವು ಬೀಳೋದಕ್ಕೆ ನಮಗೆ ಯಾವ ದಶಾಭುಕ್ತಿಗಳು ಕಾರಣ ಅಂತ ಹೇಳುವುದರ ಬಗ್ಗೆ ಒಂದಷ್ಟು ಜಾತಕ ವಿಮರ್ಶೆಗಳನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ವೈಜ್ಞಾನಿಕವಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳುವುದರ ಮುಖಾಂತರವಾಗಿ ನಾವು ಈ ಒಂದು ದುಶ್ಚಟಗಳಿಂದ ಹಿಂದೆ ಬಂದು ನಾವೊಂದು ಸತ್ಪ್ರಜೆಯಾಗಿ ಬಾಳುವುದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿದೆ. ಮುಖ್ಯವಾಗಿ ರಾಹು ದಶಾಕಾಲದಲ್ಲಿ ರಾಹುವಿನ ಒಂದಷ್ಟು ವಕ್ರದೃಷ್ಟಿ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯನು ದುಶ್ಚಟಗಳಿಗೆ ಬಲಿಯಾಗ್ತಾನೆ, ಒಂದಷ್ಟು ವ್ಯಾಮೋಹಗಳಿಗೆ ಒಳಗಾಗ್ತಾನೆ, ಅತಿ ಆಸೆಗೆ ಒಳಗಾಗ್ತಾನೆ. ಇದರಿಂದಾಗಿ ತನ್ನ ಗುಂಡಿಯನ್ನು ತಾನೇ ತೋಡಿಕೊಳ್ತಾ ಇದ್ದೇನೆ ಅಂತ ಹೇಳುವಂತಹ ಯಾವುದೇ ವಿಚಾರವು ಗಮನಕ್ಕೆ ಬರುವುದಿಲ್ಲ. ಒಂದಷ್ಟು ಭ್ರಮೆಯ ಒಳಗಡೆ ಸಿಕ್ಕಿ ಹಾಕಿಕೊಳ್ತಾನೆ. ಭ್ರಮೆಯು ಸೃಷ್ಟಿಯಾದಾಗ ಮನುಷ್ಯನಲ್ಲಿ ತಾನು ನಡೆದದ್ದೇ ದಾರಿ ಅಂತ ಹೋಗ್ತಾನೆ. ತಪ್ಪುಗಳನ್ನೆಲ್ಲ ಸರಿ ಅಂತಲೇ ಭಾವಿಸ್ತಾ ಹೋಗ್ತಾನೆ. ಇನ್ಯಾರಾದರೂ ತಿಳುವಳಿಕೆ ಬುದ್ಧಿವಾದವನ್ನು ಹೇಳಿದರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ರೆಡಿ ಇರುವುದಿಲ್ಲ. ಆದರೆ ಜಾತಕವನ್ನು ವಿಮರ್ಶೆ ಮಾಡಿಕೊಂಡು ಇಂತಹ ದಶಾಭುಕ್ತಿಗಳ ಕಾಲದಲ್ಲಿ ಅವನಿಗೆ ಯಾವ ದಶಾಭುಕ್ತಿಗಳು ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆಯೋ, ಅವನ ಬಾಳಿನಲ್ಲಿ ಯಾವ ಕರ್ಮಗಳು ಅವನನ್ನು ಹೆಚ್ಚಾಗಿ ಕಾಡ್ತಾ ಇವೆಯೋ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಜಾತಕ ಅಂದರೆ ಏನು? ನಮ್ಮ ಪೂರ್ವಜನ್ಮದ ಕರ್ಮಗಳನ್ನು ಓದುವಂತಹ ವಿಚಾರವೇ ಜಾತಕ. ಪೂರ್ವಜನ್ಮದ ಕರ್ಮಗಳಿಗೆ ಅನುಸಾರವಾಗಿ ಈ ದಶಾಭುಕ್ತಿಗಳಲ್ಲಿ ನಾವು ಒಳ್ಳೆಯ ಪರಿಣಾಮವನ್ನು ಅಥವಾ ಕೆಟ್ಟ ಪರಿಣಾಮವನ್ನು ಅನುಭವಿಸ್ತೇವೆ. ಆದರೆ ಸತ್ಕರ್ಮಗಳು ಅಂತ ಹೇಳಿದರೆ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೇನೆ, ಎಲ್ಲಿ ನಾನು ಎಡವುತ್ತಾ ಇದ್ದೇನೆ ಅಂತ ಹೇಳುವುದರ ಸ್ವಯಂ ವಿಶ್ಲೇಷಣೆಯನ್ನು ಮಾಡಿಕೊಳ್ಳಬೇಕು. ಕೆಲವೊಂದು ಬಾರಿ ನಮಗೆ ಗ್ರಹಗಳ ಕೆಟ್ಟ ಪರಿಣಾಮಗಳು ಇದ್ದ ಸಂದರ್ಭದಲ್ಲಿ ನಾವು ಎಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂತಹ ಗೋಚರ ನಮಗೆ ಬರುವುದಿಲ್ಲ. ಈ ಸಂದರ್ಭದಲ್ಲಿ ಮನುಷ್ಯ ಕುಡಿತಕ್ಕೆ ಒಳಗಾಗ್ತಾನೆ, ಇಂತಹ ಆನ್ಲೈನ್ ಗೇಮ್ನ ಚಟಗಳಿಗೆ ಒಳಗಾಗ್ತಾನೆ, ಜೂಜಾಟಗಳು, ಇಸ್ಪೀಟು, ಜುಗಾರಿ ಇಂಥದ್ದಕ್ಕೆ ಹೋಗಿ, ಅಥವಾ ಇನ್ಯಾವುದೋ ನಮಗೆ ಅಗತ್ಯ ಇಲ್ಲದಂತಹ ಅನಗತ್ಯ ವಿಚಾರಗಳಿಗೆ ಎಡೆಮಾಡಿಕೊಟ್ಟು ತಮ್ಮ ಜೀವನವನ್ನು ತಾವೇ ಒಂದು ರೀತಿಯಲ್ಲಿ ಬಲಿ ಮಾಡಿಕೊಳ್ಳುವುದಕ್ಕೆ ಮುಂದಾಗ್ತಾರೆ. ಹಾಗಿದ್ದಾಗ ಜಾತಕದ ಭಾವದಲ್ಲಿ, ಸೂಚಿತ ಭಾವದಲ್ಲಿ ಯಾವ ಗ್ರಹಗಳು ನಮಗೆ ಸಮಸ್ಯೆಯನ್ನು ಕೊಡ್ತಾ ಇವೆ, ಈ ಸಂದರ್ಭದಲ್ಲಿ ನಮಗೆ ಯಾವ ದಶಾಭುಕ್ತಿಯ ಕಾಲ ನಡೀತಾ ಇದೆ,
ಇದಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು? ಮುಖ್ಯವಾಗಿ ದೇವರಿಗೆ ಶರಣಾಗುವುದರ ಮುಖಾಂತರ. ಕೆಲವೊಂದು ಸಂದರ್ಭದಲ್ಲಿ ನಾವು ಧಾನ್ಯಗಳನ್ನು ದಾನ ಮಾಡುವುದಕ್ಕೆ ಹೇಳ್ತೇವೆ. ಆಯಾ ದಶಾಭುಕ್ತಿಗಳ ಕಾಲದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು ದಾನ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಗ್ರಹರುಗಳಿಗೆ ಶಾಂತಿಯನ್ನು ಮಾಡಿಸಿಕೊಳ್ಳುವಂಥದ್ದು, ಆಯಾ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಬೇಕಾದಂತಹ ಸೇವೆಗಳನ್ನು ನಡೆಸುವಂಥದ್ದು, ಜೊತೆಗೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರಗಳನ್ನು, ಆ ಗ್ರಹರುಗಳಿಗೆ ಸಂಬಂಧಪಟ್ಟಂತಹ ದೇವರುಗಳ ಅಷ್ಟೋತ್ತರವನ್ನು ಪಠನೆ ಮಾಡುವಂಥದ್ದು, ಒಂದಷ್ಟು ಸತ್ಕರ್ಮಗಳಲ್ಲಿ ತೊಡಗಿಕೊಳ್ಳುವುದರ ಮುಖಾಂತರ ಜೀವನದಲ್ಲಿ ಬದಲಾವಣೆಯನ್ನು, ಜೀವನದಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅದರ ಹೊರತಾಗಿ ಮನುಷ್ಯನು ಪರಿವರ್ತನೆ ಮಾಡಿಕೊಳ್ಳುವುದು ಬಹಳ ಕಷ್ಟ ಇದೆ. ಮತ್ತು ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾನು ಈ ಭೂಮಿಯ ಮೇಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ, ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ. ದಾಸವರೇಣ್ಯರು ಯಾಕೆ ಹೇಳಿದ್ದಾರೆ? ಮನುಷ್ಯ 84 ಲಕ್ಷ ಜೀವರಾಶಿಗಳು ಇವೆ ಅಂತ ಹೇಳಿ ನಾವು ಓದಿ ತಿಳ್ಕೊಂಡಿದ್ದೇವೆ. ಆದ್ದರಿಂದ 84 ಲಕ್ಷ ಜೀವರಾಶಿಗಳಲ್ಲಿ ಮಾತನಾಡುವಂತಹ, ನಗುವಂತಹ, ವಿವೇಚನೆಯಿಂದ ನಾವು ಯೋಚಿಸುವಂತಹ, ಯಾವುದು ಸರಿ ಯಾವುದು ತಪ್ಪು ಇವೆಲ್ಲವನ್ನು ಕೂಡ ಬಹಳ ಒಂದು ವಿಮರ್ಶೆ ಮಾಡಿಕೊಂಡು ಜೀವನದ ಒಂದೊಂದೇ ಮೆಟ್ಟಿಲುಗಳನ್ನು, ಒಂದೊಂದೇ ಮಜಲುಗಳನ್ನು ದಾಟಿಕೊಂಡು ಹೋಗುವುದಕ್ಕೆ ಅದು ಮನುಷ್ಯನಿಗೆ ಮಾತ್ರ ಸಾಧ್ಯ. ಆದ್ದರಿಂದ ನಮ್ಮ ವ್ಯಕ್ತಿತ್ವವನ್ನು ನಾವೇ ರೂಪಿಸಿಕೊಳ್ಳಬೇಕು. ಈ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ ನಮಗೆ ಆರೋಗ್ಯ ಸಮಸ್ಯೆ ಬಂದಾಗ ವೈದ್ಯರು, ನಮ್ಮ ಯಾವುದಾದರೂ ವ್ಯಾಜ್ಯಗಳು ಬಂದಾಗ ವಕೀಲರು, ಅದೇ ರೀತಿ ಜೀವನದ ಪರಿವರ್ತನೆಯಲ್ಲಿ ನಮಗೆ ಅಥವಾ ಜೀವನದ ಪಾಠಗಳನ್ನು ನಾವು ಕಲಿತುಕೊಳ್ಳುವುದಕ್ಕೆ ಶಾಲೆಗಳು, ಅಧ್ಯಾಪಕರು, ಅದೇ ರೀತಿ ಜೀವನದಲ್ಲಿ ಕಷ್ಟಗಳು ಬಂದಾಗ ನಮ್ಮ ಸಂಪ್ರದಾಯದಂತೆ ನಾವು ಜಾತಕಗಳನ್ನು ವಿಮರ್ಶೆ ಮಾಡಿಕೊಂಡು ಆಯಾ ದಶಾಭಕ್ತಿಗಳು ಅಥವಾ ಅವುಗಳಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಈ ಅದು ವಿದ್ಯಾರ್ಥಿಗಳಿರಬಹುದು, ಯುವಕರಿರಬಹುದು, ಯುವತಿಯರಿರಬಹುದು, ಅಥವಾ ನಾವೆಲ್ಲರೂ ಕೂಡ ಯಾರು ನಾವು ಆನ್ಲೈನ್ನಂತಹ ಗೇಮ್ಗಳಲ್ಲಿ ತೊಡಗಿಕೊಳ್ತೇವೆ ಅಥವಾ ನಮಗೆ ಯಾವ ರೀತಿಯ ತಪ್ಪು ಹಾದಿಗೆ ಮನಸ್ಸು ಎಳೀತಾ ಇದೆ, ಇದನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರೂ ಕೂಡ ನಮ್ಮನ್ನು ನಾವು ತಿದ್ದಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಜೊತೆಗೆ ಒಂದಷ್ಟು ನಾವೆಲ್ಲರೂ ಯಾರು ಪೋಷಕರಿದ್ದಾರೆ, ಅದೇ ರೀತಿ ಅಧ್ಯಾಪಕ ವೃತ್ತಿಯವರಿದ್ದಾರೆ, ಅದೇ ರೀತಿ ಇವತ್ತಿನ ಈ ಒಂದು ಸಮಾಜದಲ್ಲಿ ಪೊಲೀಸ್ ಇಲಾಖೆಯಂತೂ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು, ಕಾನೂನು ಜಾಗೃತಿ ಶಿಬಿರಗಳನ್ನು ಮಾಡುವಂಥದ್ದು, ಅದೇ ರೀತಿ ಇವತ್ತಿನ ಸೈಬರ್ ಕ್ರೈಮ್ನ ಬಗ್ಗೆ ಅಂತೂ ಬಹಳಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಶಾಲಾ ಮಟ್ಟದಲ್ಲಿ, ಕಾಲೇಜು ಹಂತದಲ್ಲಿ ಅದನ್ನು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಪೊಲೀಸ್ ಇಲಾಖೆಯವರು ಕೂಡ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಜೊತೆಗೆ ಈ ಸಂದರ್ಭದಲ್ಲಿ ನಾವು ಹೇಳುವಂಥದ್ದಿಷ್ಟೇ, ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಹೇಳಕ್ಕೆ ಬಯಸುವುದಿಷ್ಟೇ, ನಾವು ಪ್ರತಿಯೊಬ್ಬರೂ ಕೂಡ ಸಮಾಜದಲ್ಲಿ ನಾವೆಲ್ಲರೂ ಸಂಘಜೀವಿ. ಆದ್ದರಿಂದ ಯಾರು ಯಾರನ್ನು ಹೊರತಾಗಿಲ್ಲ. ನಮ್ಮ ಆಸಕ್ತಿಗಳಿಗೆ, ನಮ್ಮ ಅಭಿವ್ಯಕ್ತಿಗಳಿಗೆ ಸರಿಯಾಗಿ ಉತ್ತಮ ಹವ್ಯಾಸಗಳನ್ನು ಆಯ್ಕೆ ಮಾಡಿಕೊಡಬೇಕು. ಕೆಟ್ಟ ಹವ್ಯಾಸಗಳು, ಕೆಟ್ಟ ಚಟಗಳಿಗೆ ಯಾರು ಬಲಿಯಾಗದೆ, ಮುಖ್ಯವಾಗಿ ನಾನು ಹೇಳೋದಿಷ್ಟೇ, ಮೊಬೈಲ್ನನ್ನು ಸದುಪಯೋಗಪಡಿಸಿಕೊಳ್ಳುವ, ಅದರಲ್ಲಿರುವಂತಹ ದುರುಪಯೋಗ ನಮಗೆ ಬೇಡ. ಆನ್ಲೈನ್ ಗೇಮ್ಗಳಂತೂ ಬೇಡವೇ ಬೇಡ. ಅದರಲ್ಲಿ ಹಣವನ್ನು ತೊಡಗಿಸಿಕೊಂಡು, ಹಣವನ್ನು ಕಳೆದುಕೊಂಡು, ಕೊನೆಗೆ ತಾನೇನು ಮಾಡ್ತಾ ಇದ್ದೇನೆ, ತಾನೇನು ಯಾವ ವಿಚಾರಗಳಿಗೆ ನಾನು ಎಡೆ ಮಾಡಿಕೊಡ್ತಾ ಇದ್ದೇನೆ, ನಾವು ಮಾಡುವಂತಹ ಕೆಲವು ತಪ್ಪುಗಳಿಂದಾಗಿ ನಮ್ಮ ಪೋಷಕರು, ನಮ್ಮ ಸಮಾಜವು ಕೂಡ ಪಶ್ಚಾತ್ತಾಪ ಪಡುವ ಹಾಗೆ ಆಗಬಾರದು. ಈ ಸಮಾಜದಲ್ಲಿ ಅತ್ಯುತ್ತಮವಾದ ವ್ಯಕ್ತಿಯಾಗಿ ನಾವು ಬೆಳಿಬೇಕು ಅಂತ ಹೇಳತಕ್ಕಂತಹ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅದೇ ರೀತಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ರಾಶಿ ಭವಿಷ್ಯಗಳು, ವರ್ಷ ಭವಿಷ್ಯಗಳು, ಅದೇ ರೀತಿ ಬೇರೆ ಬೇರೆ ಜ್ಯೋತಿಷ್ಯ ಸಂಬಂಧಿತವಾದಂತಹ ವೈಜ್ಞಾನಿಕ ಹಿನ್ನೆಲೆಯ ವಿಚಾರಗಳನ್ನು ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.